ಇನ್ನು ಸಂಸತ್ನಲ್ಲಿ ಲೋಕಸಭಾ ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸೋದಕ್ಕೆ ವಿಪಕ್ಷಗಳು ಮುಂದಾಗ್ತವೆ. ಈ ಒಂದು ಕಾರಣಕ್ಕೋಸ್ಕರ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಆ ಒಂದು ಸ್ಥಾನದಲ್ಲಿ ಅಥವಾ ಆ ಒಂದು ಕುರ್ಚಿಯಲ್ಲಿ ಕೂಡದೇ ಇರೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅವಿಶ್ವಾಸ ನಿರ್ಣಯದ ಬಗ್ಗೆ ಮಾರ್ಚ್ 9ರಂದು ನಿರ್ಧಾರ ಸಾಧ್ಯತೆ ಇದೆ. ಅಲ್ಲಿವರೆಗೆ ಸ್ಪೀಕರ್ ಪೀಠದಲ್ಲಿ ಕೂಡದೇ ಇರೋದಕ್ಕೆ ಓಂ ಬಿರ್ಲಾ ನಿರ್ಧಾರ ಮಾಡಿದ್ದಾರೆ. ನೈತಿಕತೆಯಿಂದ ಪೀಠದಲ್ಲಿ ಕೂರಲ್ಲ ಅನ್ನುವಂಥ ಮಾತನ್ನು ಬಿರ್ಲಾ ಹೇಳ್ತಾ ಇದ್ದಾರೆ. ಅವಿಶ್ವಾಸ ನಿರ್ಣಯದ ಬಗ್ಗೆ ಸದನದಲ್ಲಿ ವಿಸ್ತೃತ ಚರ್ಚೆ ನಡೆಸಿ ಮತಕ್ಕೆ ಹಾಕೋವರೆಗೂ ಕೂಡ ಸ್ಪೀಕರ್ ಪೀಠಲ್ಲಿ ಕೂತ್ಕೊಳ್ಳಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ನಿಯಮಗಳ ಪ್ರಕಾರ ಅಂತಹ ಕ್ರಮ ಅಗತ್ಯವಿಲ್ಲದೆ ಇದ್ದರೂ ಕೂಡ ಅವರು ನೈತಿಕ ಮೌಲ್ಯವನ್ನು ಎತ್ತಿ ಹಿಡಿಯುವಂಥ ನಿಟ್ಟಿನಲ್ಲಿ ಈ ನಿರ್ಧಾರವನ್ನು ಮಾಡ್ತಿದ್ದಾರೆ. ಸರ್ಕಾರ ವಿಪಕ್ಷಗಳು ಮನವೊಲಿಸಲು ಪ್ರಯತ್ನಿಸಿದರೂ ಕೂಡ ಯಾರು ಕೂಡ ಈ ನಿರ್ಧಾರಕ್ಕೆ ಸರಿಯಾಗಿ ಬರೋದಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಲೋಕಸಭೆಯನ್ನು ನಾನು ಈ ಒಂದು ನಿರ್ಧಾರ ಆಗೋ ತನಕ ಪ್ರವೇಶ ಮಾಡದೇ ಇರೋದಕ್ಕೆ ತೀರ್ಮಾನ ಮಾಡಿದ್ದೀನಿ ಅಂತ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಹೇಳ್ತಾ ಇದ್ದಾರೆ. ನೋಡ್ತಾ ಇದ್ರೆ ಶಾಸಕರು ಕೂಡ ಅಂದರೆ ಅವಿಶ್ವಾಸ ನಿರ್ಣಯವನ್ನು ವಿಪಕ್ಷದ ಶಾಸಕರು ಈಗಾಗಲೇ ಸಹಿ ಹಾಕಿ ಮಂಡನೆ ಮಾಡಿದ್ದಾರೆ. ಪ್ರಾಬಬ್ಲಿ ಮಾರ್ಚ್ 9ಕ್ಕೆ ಈ ಅವಿಶ್ವಾಸ ನಿರ್ಣಯ ಮಂಡನೆ ಆಗಿ ಇನ್ಫ್ಯಾಕ್ಟ್ ಅದು ನಿರ್ಧಾರ ಆಗುವಂಥ ಸಾಧ್ಯತೆ ಇದೆ. ಈ ಕಾರಣಕ್ಕೋಸ್ಕರ ಅಲ್ಲಿವರೆಗೂ ಕೂಡ ನೈತಿಕ ಮೌಲ್ಯದ ಆಧಾರದಲ್ಲಿ ನಾನು ಲೋಕಸಭಾ ಸ್ಪೀಕರ್ನ ಕುರ್ಚಿಯನ್ನು ಏರೋದಿಲ್ಲ ಅನ್ನುವಂಥ ಮಾತನ್ನು ಓಂ ಬಿರ್ಲಾ ಹೇಳ್ತಾ ಇದ್ದಾರೆ.